ನಮಸ್ಕಾರ. ನಾನು ಪುಷ್ಪ ಹಿರೇಮಠ ಅಂತ, ಮೂಲದ ಧಾರವಾಡದವಳು. ಇವತ್ತಿನ ವಿಷಯ ವಿಭಿನ್ನವಾಗಿ ತರ್ತಾ ಇದ್ದೀನಿ. ಏನಂದರೆ, ನಾನು ಒಂದು ಕಥೆಯನ್ನು ಓದಿದೆ, ಮಹಾಭಾರತ ಕಥೆಯನ್ನು ಓದಿದೆ. ಪ್ರೀತಿ, ಪ್ರೇಮ, ಪ್ರಣಯ ಅಂದ್ರೇನು ನನ್ನ ಭಾವನೆಯಲ್ಲಿ ಮಂಜುನಾಥ್ ಲಿಂಗಸೂರವರು ಉಪನ್ಯಾಸಕರು ಬರೆದಂಥ ಕಥೆಯನ್ನು ಓದಿಬಿಟ್ಟು ನಾನು ನನಗೆ ತಿಳಿದನ್ನು ವಿಷಯನ ಸಂಗ್ರಹಿಸಿ ಹೇಳ್ತಾ ಇದ್ದೀನಿ. ವಿಷಯ: ಪ್ರೀತಿ, ಪ್ರೇಮ, ಪ್ರಣಯ. ಪ್ರೀತಿ ಅಂದರೆ ನೀರು ಇದ್ದಂತೆ, ಆಕಾರವಿಲ್ಲದಕ್ಕೆ, ಬಣ್ಣಿಲ್ಲದಕ್ಕೆ, ಆದರೆ ಜೀವಕ್ಕೆ ಆಧಾರ. ತಾಯಿ ಮಗುವಿಗೆ ತೋರಿಸುವ ಆ ಪ್ರೀತಿ. ತಂದೆ ಕುಟುಂಬಕ್ಕೆ ದುಡಿಯುವುದು ಪ್ರೀತಿ. ಸ್ನೇಹದ ಕಷ್ಟದಲ್ಲಿ ಹೆಗಲು ಕೊಡುವುದು ಎಲ್ಲವೂ ಪ್ರೀತಿ. ಪ್ರೀತಿಗೆ ಪ್ರತಿಫಲದ ಆಸೆ ಇಲ್ಲ, ಕೊಡುತ್ತಲೇ ಇರುವುದು ಅದರ ಗುಣ. ಆದ ಗುಣ ಮಾತ್ರ ಕೊಡ್ತೈತಿ. ಹೂ ತನ್ನ ಸುವಾಸನೆ ಹಂಚುವಂತೆ ಪ್ರೀತಿ ತಾನಾಗಿ ಹರಿದು ಬರುತ್ತದೆ. ಪ್ರೇಮ ಎಂದರೆ ಪ್ರೀತಿಗೆ ಬಿದ್ದ ಬಣ್ಣ, ಎರಡೂ ಜೀವಗಳ ನಡುವೆ ಮೂಡುವ ಅನುರಾಗದ ಬಣ್ಣ. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವುದು, ಮಾತಿಲ್ಲದೆ ಅರ್ಥ ಮಾಡಿಕೊಳ್ಳುವುದು ಪ್ರೇಮ. ಜೊತೆಯಾದರೆ ಸಾಕು ಎನ್ನುವ ಭಾವ ಪ್ರೇಮ. ರಾಧಾಕೃಷ್ಣನ ಪ್ರೇಮ, ಮೀರಾಬಾಯಿಯ ಪ್ರೇಮ ದೇಹದ ಮೀರಿತ್ತು. ಪ್ರೇಮದಲ್ಲಿ ಕಾಯುವಿಕೆ ಇದೆ, ತ್ಯಾಗ ಇದೆ, ವಿರಹದಲ್ಲೂ ಸುಖ ಇದೆ. ನಿಜವಾದ ಪ್ರೇಮ ಒಡೆತನ ಕೇಳುವುದಿಲ್ಲ, ಸ್ವಾತಂತ್ರ್ಯ ಕೊಡುತ್ತದೆ ಪ್ರೇಮ. ಅದು ತನ್ನ ಇಷ್ಟದಂತೆ ಇರುವಂಥ ಪ್ರೇಮ. ಪ್ರಣಯ ಎಂದರೆ ಪ್ರೇಮದ ಹಾಡು. ಪ್ರೀತಿ, ಪ್ರೇಮ ಇದರ ಜೊತೆಗೆ ಬರುವಂಥದ್ದು ಪ್ರಣಯ ಹಾಡು. ಮನಸ್ಸು ಹಗುರಾಗಿ ಗಾಳಿಯಲ್ಲಿ ತೇಲುವ ಅನುಭವ. ಮಲ್ಲಿಗೆ ಕಂಪು, ನವಿಲಿನ ನೃತ್ಯ, ತಂಗಾಳಿಯ ಸ್ಪರ್ಶ ಎಲ್ಲವೂ ಪ್ರಣಯ. ಎಲ್ಲ ಒಂದು ರೀತಿಯಿಂದ ಪ್ರಣಯ ಅಂದರೆ ಸುವಾಸನೆ ಬರ್ತಾ ಇರ್ತದೆ. ಪ್ರೇಮ ಗಂಭೀರವಾದರೆ ಪ್ರಣಯ ಒಲವಿಕೆಯಿಂದ ಕೂಡಿದ್ದು. ಒಲವಿನ ಸಲುಗೆ, ಚೇಷ್ಟೆ, ಜಗಳ ಮತ್ತು ಸೇರಿಸುವ ಖುಷಿ. ಸಂಸಾರದ ಬಂಡಿ ಸಾಗಲು ಪ್ರಣಯವೇ ಎಣ್ಣೆ ಇದ್ದಂತೆ. ಪ್ರೀತಿ, ಪ್ರೇಮ, ಅದಕ್ಕೆ ಪ್ರಣಯ ತಂಗಾಳಿಯಾಗಿ ಬರುವಂಥದ್ದು ಒಂದು ಎಣ್ಣೆ ಇದ್ದಂಗಿದು. ಮೂರು ಒಂದೇ ದಾರಿಯ ಮೂರು ಮೆಟ್ಟಿಲು ಇವು. ಇದು ಒಂದು ಪ್ರೀತಿ ಮಾಡೋಕ್ಕಂತ ಯಾವ್ದಾದ್ರು ಹುಡುಗಿ ಕುಡಿದ್ರೆ ಅದಕ್ಕೆ ಮೂರಕ್ಕೂ ಇದು ಒಂದ ಮೆಟ್ಲ. ಪ್ರೀತಿಯಿಂದ ಪ್ರೇಮ ಹುಟ್ಟುತ್ತದೆ, ಪ್ರೇಮದಿಂದ ಪ್ರಣಯ ಚಿಗುರುತ್ತದೆ. ಪ್ರೀತಿ ಇಲ್ಲದ ಪ್ರೇಮ ಒಣಗಿದ ಹೂ ಇದ್ದಂತೆ. ಪ್ರೇಮ ಇಲ್ಲದ ಪ್ರಣಯ ಕೇವಲ ದೇಹ ಆಕರ್ಷಣೆ. ಇಂದಿನ ಕಾಲದಲ್ಲಿ ಎಲ್ಲವೂ ತುರಾತುರಿ. ಮೊಬೈಲ್ನಲ್ಲಿ ಹುಟ್ಟಿದ ಪ್ರೀತಿ ನೋಡ್ರಿ, ಮೊಬೈಲ್ನಾಗೂ ಪ್ರೀತಿ ಹುಡ್ತೈತಿ. ಈಗ ಸ್ಟೇಷನ್ನಲ್ಲಿ ಮುರಿದ ಪ್ರೇಮ ಅಂದ್ರೆ ಯಾವಾಗ ಡೈವರ್ಸಿಗೆ ಹೋಗ್ತಾರೆ, ಅದು ಮುರಿದ ಪ್ರೇಮ. ಆದರೆ ನಿಜವಾದ ಪ್ರೀತಿ